ಅದಾದ್ಮೇಲೆ ಅಪ್ಲೈ ಮಾಡಿಸಿ ನೀವು ಕೊಡ್ಸಿರ್ಬೇಕು, ಇಲ್ಲ ನಿನ್ ಸಂಬಳದಲ್ಲಿ ಕೊಡ್ಸಷ್ಟೇ ಆಗ್ಲೇಬೇಕದು. ಹಣ ಕಿವಿ ಮಿಷಿನ್ ಡಿಸೇಬಲ್ಡ್ ಪೆನ್ಷನ್ ನಾನು ಶೇಪಿಸ್ತಾನೆ 68,000 ನರೇಗಾದಲ್ಲಿ ಕೊಡಿಸಿ ಅಮ್ಮ ನೀ ಪೇರು ಸ್ವಲ್ಪ ತೋಟಗಳಿಗೆ ಹೋಗಕ್ಕೆ ನಕಾಶೆ ದಾರಿ ಇದೆ ಇದ್ರೆ ಒಂದು ಸರ್ವೆಗೆ ಹಾಕ್ತಾರೆ. ಚಿನ್ನಪ್ಪನ ಪೋಸ್ಟ್ ಆಫೀಸ್ ಹೋತಾ ಅಂದ ಸಂಬಳ ನೀನ್ ಹತ್ರ ಇದು ಮಾಡಿಸ್ಬೇಕಣ್ಣ. ఆర్కివ్డ్ నీకేం కావాలి, పెన్షన్ కావాలా, షెవులు కావాలా? పెన్షన్ ಕಿವಿದ್ ಮಿಷಿನ್ ಯಾರಿಗ ಅಮ್ಮ ಹೌದಾ ನೋಡಿ, ಬಟ್ ಅವ್ರಿಗೆ ಗೊತ್ತಾಗಲ್ವೇ, ಫಾಲೋ ಅಪ್ ಮಾಡ್ಬೇಕು ನಾವೇ ಯಾರಾದ್ರೂ. ಕಾರ್ಡ್ ಇಲ್ಲದ ಒಂದ ಏನ್ ಕಾರ್ಡ್ ಇಲ್ಲಪ್ಪ, ಯುಡಿ ಐಡಿ ಕಾರ್ಡ್ ಇಲ್ಲ ಸರ್ ಅವ್ರದ್ದು. ಯುಡಿ ಐಡಿ ಕಾರ್ಡ್ ಮಾಡಿಸ್ರಿ ಒಂದು. ಮತ್ತೆ ನೀವೇ ವಿಐಡಬ್ಲ್ಯೂ ಸರ್ ಹೋಗಿದ್ರಿ ಅಂತ ಸರ್ ಹಾಸ್ಪಿಟಲ್ಗೆ, ಚೆಕಪ್ ಬರ್ಕೊಟ್ರಂತೆ. ಅಲ್ಲಿ ಹೋಗ್ತೀರಾ ಹಂಗೆ ಇಟ್ಬಿಟ್ಟವ್ರ ಸರ್. ಏನಮ್ಮ CH ಇವ್ರು ಇರ್ಬೇಕಲ್ಲ, ನಾನು ಹೇಳಿದ್ದೀನಿ ಸರ್. ಅವ್ರು ಯುಡಿ ಐಡಿ ಕಾರ್ಡ್ ಕೊಡಿಸ್ರಿ, ಯಾಕೆ ಕೊಡಿಸಿಲ್ಲ ಕೇಳಿ ಸರ್, ಹೇಳಿದ್ದೀನಿ. ನಿಮ್ಮನ್ನ ಫೆಸಿಲಿಟೇಟರ್ ಮಾಡೋದೇ ಆ ಉದ್ದೇಶಕ್ಕಲ್ಲ, ಫಾಲೋ ಅಪ್ ಮಾಡ್ಬೇಕಲ್ವಾ? ಹ್ಞೂ ಸರ್ ಬರ್ತಾ ಇದ್ದೀನಿ, ಕೇಳಿ ಸರ್. ಕೇಳಿ ನೆಕ್ಸ್ಟ್ ಪ್ರೊಸೆಸ್ ಏನಾಗ್ಬೇಕಲ್ಲ. ನೋಡಿ ಸ್ವಲ್ಪ ಅವ್ರು ಯುಡಿ ಐಡಿ ಕಾರ್ಡ್ ಕೊಡಿಸ್ರಿ ಅವ್ರಿಗೆ. ನೋಟ್ ಮಾಡ್ಕೊಂಬ ಹೆಸರು. ಅದು ಆ ಕಾರ್ಡ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಸರ್? ಸರ್ ನೆಕ್ಸ್ಟ್ ಲೀಡಿಂಗ್ ಇಶ್ಯೂ ನೋಡಬ್ಬ ನಿನ್ನ ಹೆಸರೇನಣ್ಣ? ಅದಾದ್ಮೇಲೆ ಅಪ್ಲೈ ಮಾಡಿಸಿ ನೀವು ಕೊಡ್ಸಿರ್ಬೇಕು, ಇಲ್ಲ ನಿನ್ ಸಂಬಳದಲ್ಲಿ ಕೊಡ್ಸಷ್ಟೇ. ಸೀರಿಯಸ್ ಆಗಿ ಹೇಳ್ತಿದ್ವಿ. ಇರೋ ಸರ್, ಇದು ಓಲ್ಡ್ ಪೆನ್ಷನ್ ಬರುತ್ತೆ ನೋಡ್ತಮ್ಮ. ನೀವೊಂದು ಕೆಲಸ ಮಾಡು, ಆ ಯಜಮಾನ್ರ ಹೆಸರು ನೀನು ಬರ್ಕೋತಮ್ಮ. ಯಜಮಾನ್ರೆ ನಿಮ್ಮ ಹೆಸರೇನು? ಮುನ್ರಾಜಣ್ಣ ಬರ್ಕೊಳ್ಳಿ, ಆಗ್ಲೇಬೇಕದು. ಹಣ ಕಿವಿದ್ ಮಿಷಿನ್ ಓಲ್ಡ್ ಪೆನ್ಷನ್, ಇದು ಡಿಸೇಬಲ್ಡ್ ಪೆನ್ಷನ್ ನಾನು ಶೇಪಿಸ್ತಾನಲ್ಲ. ಕಾರಣ ಅದು 30 ವರ್ಷದಿಂದ ಅನುಭವದಲ್ಲಿ ಇದಾರಂತೆ. ಅರ್ಜಿ ಮನೆ ಎಸ್ಕೊಂಡ್ರಕ್ಕ ಅಕ್ಕ ತಹಸೀಲ್ದಾರ್ ಸರ್ ಚೆಕ್ ಶೇಪಿಸ್ತಾರೆ ನೋಡಿ ಸರ್. ಅದು ಅಪ್ಡೇಟ್ ಮಾಡಿ, ಅದೇನಿದೆಯೋ ಕಾನೂನು ರೀತಿ ಅವ್ರಿಗೆ. ಅಕ್ಕ ತಹಸೀಲ್ದಾರ್ ಸರ್ ಚೆಕ್ ಶೇಪಿಸಿ మీకు చెప్తారు. మీ డీటెయిల్స్ ఇవ్వండి అక్క వాళ్ళది అన్న. సరే అక్క ಬೇರೆ ಏನಾಗಿದೆ ಮೇಡಮ್ ಇದು? ಇದು ಅವರು ಚಿನ್ನಪ್ಪನ ಪೋಸ್ಟ್ ಆಫೀಸ್ಗೆ ಹೋತಾ ಅಂದಂಡೆ ಸಂಬಳ. ಯಾವ ಪೋಸ್ಟ್ ಆಫೀಸ್ ಸರ್? ಇದು ಶೆಡ್, ಕುರಿ ಶೆಡ್. ಅದು ಕೊತ್ತ ಕಟ್ಕೊಂಡವ ನರೇಗಾದಲ್ಲಿ 68,000 ನರೇಗಾದಲ್ಲಿ ಕೊಡಿಸಿ ಅಮ್ಮಗೆ. ಅಮ್ಮ ನೀ ಪೇರು ಸೊಪ್ಪಮ್ಮ ಆಗ್ಬೇಕು భద్రడಣ್ಣ. వాళ్ళు వచ్చలే మీ అమ్మ పై నువ్వు చేసి ಕೆರೆ ತುಂಬಿದ್ರೆ ಹೊಲದ ಹತ್ರಕ್ಕೆ ಹೋಗಕ್ಕೆ ಜಾಗನೇ ಇರಲ್ಲ ಸರ್. ನಡ್ಕೊಂಡು ಹೋಗಕ್ಕಾಗಲ್ಲ, ಎತ್ಕೊಂಡು ಹೋಗಕ್ಕಾಗಲ್ಲ ಸರ್. ಭಾರಿ ತೊಂದರೆ ಆಗುತ್ತೆ ಸರ್ ನೀರು ತುಂಬಿಕೊಂಡ್ಬಿಟ್ರೆ. ಅದೇನು ಇಲ್ಲ ಸರ್, ಏನ್ ಅದಕ್ಕೇನು ಪರಿಹಾರ ನೀವೇ ಹೇಳಿ. ದಾರಿ ಇದೆ, ದಾರಿ ಮಾಡ್ಕೊಡ್ರಿ ಸರ್ವೇರ್ ಸರ್, ADLR ಸರ್. ಅವ್ರು ತೋಟಗಳಿಗೆ ಹೋಗಕ್ಕೆ ನಕಾಶೆಯಲ್ಲಿ ದಾರಿ ಇದೆ ಅಂತೆ, ಇದ್ರೆ ಒಂದು ಸರ್ವೆಗೆ ಹಾಕ್ಸ್ಬಿಡಿ. ಮುರಳಿ ಅಣ್ಣ ಬರ್ಕೊಂಡು ನಕಾಶೆಯಲ್ಲಿ ಇದ್ರೆ ಬಿಡಿಸ್ಕೊಟ್ಬಿಡಿ ಅಷ್ಟೇ, ಅದ್ರಲ್ಲೇನಿದೆ ಅಲ್ಲ ಸರ್? ಯಾವಾಗ ಸರ್? ಒಂದು ವಾರದೊಳಗೆ ಹೇಳ. ಅದು ಹಂಗೆ ಸರ್, ದೇವಸ್ಥಾನಕ್ಕೆ ಒಂದಿದೆ ಬೆಂಗಳೂರು, ಅವ್ರು ಯಾರು ಕಾಂಪೌಂಡ್ ಹಾಕಿದಾರೆ ನಕಾಶೆಯಲ್ಲಿ ಹಾಕಿದ್ದಾರೆ. ಅದೊಂದು ನಕಾಶೆಯಲ್ಲಿ ಸ್ವಲ್ಪ ಸರ್ವೆ ನಂಬರ್ 6 ಆರ್ಚೊಕ್ನಳ್ಳಿ ಗ್ರಾಮದ. ಆರ್ಚೊಕ್ನಳ್ಳಿದು 2 ದಾರಿ ಸರ್. ಆ ಕೆರೆದೊಂದು, ಇನ್ನೊಂದು ಬೆಂಗಳೂರವ್ರು ಹಾಕೊಂಡು 2 ಕಾನೂನು ರೀತಿ ಇದೆ. ನಕಾಶೆಯಲ್ಲಿ ಬಿಡಿಸ್ಕೊಟ್ಬಿಡಿ. ಯಾವತ್ತು ಹೇಳಿ ಸರ್ ಊರವ್ರಿಗೆ? ಅಣ್ಣ ಮುರಳಣ್ಣ ಯಾವಾಗ ಬರ್ತೀರಾ? 1 ವೀಕ್ ಒಳಗಡೆ ಬಂದು ಊರವ್ರ ಗಮನಕ್ಕೆ ತಂದು ಇವ್ರ ಮುಖಾಂತರ ಮಾಡ್ಬಿಡಿ ಅಷ್ಟೇ. ಶುಕ್ರವಾರದೊಳಗೆ ಮಾಡ್ತಾರೆ. ಸ್ಮಶಾನಮ್ಗೆ 2 ಸ್ಮಶಾನ ಉಸ್ತುವಾರಿ ಮಾಡ್ಕೊಂಡವ್ರೆ 30 ನಂಬರ್ ಅಲ್ಲಿ ಉಸ್ತುವಾರಿ ಬಿಟ್ಕೊಟ್ಟು ಎಲ್ಲ ನಮ್ಮ ಕಾಂಪೌಂಡರ್ ಹಾಕೊಂಡು ಅದಕ್ಕೆ ರಸ್ತೆಗೆ ಹೋಗಕ್ಕೆ ದಾರಿ ಇಲ್ಲ, ಕೆರೆಯಿಂದಾನೆ ಹೋಗ್ಬೇಕು. ಅದಕ್ಕೆ ದಾರಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಮತ್ತೇನ್ ಸರ್ ಅದಕ್ಕೆ ಪ್ರಾವಿಷನ್? ಈಗ ಸ್ಮಶಾನಕ್ಕೆ ಅದರಲ್ಲಿ ಮೊದಲಿಂದ ಇರೋದು ಸರ್, ಮೊದಲಿಂದ ಅದು ಸ್ಮಶಾನಕ್ಕೆ ಹೋಗೋದು ಮೊದಲಿಂದ ಇದು ಕೆರೆ ಮೇಲೆ ಹೋಗ್ತಕ್ಕಂಥದ್ದು. ಅದನ್ನು ಸ್ವಲ್ಪ ಮಾಡ್ಕೊಂಡು ಅದು ಡೈರೆಕ್ಟ್ ಆಗಿ ಅದ್ರೊಳಗೆ ಹೋಗ್ಬೋದು ಸರ್. ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಏರಿಯಾ ಮೇಲೆ ಮಾಡ್ಕೊಂಡು ಹೋಗ್ಬೋದು. ಇದು ಚೆನ್ನಾಗಿದೆ ಸರ್. ಅದು ಯಾವ ಕಡೆ ಇದೆ ಅನ್ನೋದು ನಾವು ಫಿಕ್ಸ್ ಮಾಡ್ಕೊಂಡು ನಾವು ಮಾರ್ಕ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. ಬಟ್ ನಿಮ್ಗೆ ಅದು ಇದಾಗಿ ಕೊಡ್ಬೇಕಲ್ಲ, ಫೆನ್ಸಿಂಗ್ ತರ ಬೇಲಿ. ಹೌದಾ?
ಯಾರು ಜವಾಬ್ದಾರಿ ತಗೊಂತೀರಾ ಸರ್? ಮಾಡ್ತೀರಲ್ಲ? ಆರ್ಚೋಕ್ನಳ್ಳಿ ಸ್ಮಶಾನಕ್ಕೆ ಫೆನ್ಸಿಂಗು ಅದೊಂದು SC ಕಾಲೋನಿ ಇದು. ಬಸ್ ಅಮ್ಮ ಯಾವ ಟೈಮ್ ಅಮ್ಮ? ಈಗ ನಿಮ್ಮೂರಿಗೆ ಬರೋದೇ ಇಲ್ವಾ ಬಸ್ಸು? ಎಲ್ಲರಿಗೂ ಬರೋದು ಬಸ್ಸು? ನಂದಿ ಹೋಗ್ಲಿ ಯಾರಿಗೆ ಬರುತ್ತೆ ಆರಯ್ಯ? ಸರ್ ನಮಸ್ಕಾರ ಸರ್. ಸರ್ ಈಗ ಅಣ್ಣ ಏನಣ್ಣ ರಿಕ್ವೈರ್ಮೆಂಟ್ ಹೇಳಣ್ಣ. ಈಗ ಏನ್ ಹೇಳ್ತಾ ಇರೋದು ನೀವು? ಈ ಲೈನ್ ತೆಗಿಬೇಕು ಸರ್. ಇದು ಮೇಲೆ ಎಲ್ಲ ಸಿಗ್ನಲ್ ಮಾಡ್ತೀವಿ, ಅದು ಅಡ್ಡ ಬರುತ್ತೆ ಸರ್. ಅವರು ಇದೆಲ್ಲ ಮಾಡ್ತಿದ್ದಾರೆ ಗೋಪುರ ತರ. ಏನ್ ಪ್ರಾವಿಷನ್ ಏನ್ ಮಾಡ್ಬೋದು ಸರ್? ನಮ್ಗೇನ್ ತೊಂದ್ರೆ ಇಲ್ಲ. ಆ ಕಡೆಗೆ ಹಾಕ್ರಿ, ನಮ್ಮ ಜಮೀನು ಐತಲ್ಲ ಆ ಕಡೆಗೆ ಹಾಕ್ರಿ. ಈಗ ಆ ಜಮೀನಲ್ಲಿ ಹಾಕಿದ್ರೆ ಅವ್ರೇನು ತೊಂದರೆ ಕೊಡಲ್ವಾ? ಇಲ್ಲ ಸರ್, ಇದನ್ನ ತೆಗೆದು ಹಿಂಗ ಹಾಕಿದ್ರೆ ಸರ್ ಹೌದಮ್ಮ. ಅವರು ಈಗ ದೇವಸ್ಥಾನ ಗೋಪುರ ಎಲ್ಲ ಕಟ್ತಾರೆ, ಮತ್ತೆ ಅವ್ರ ಹಬ್ಬಗಳಾದಾಗ ಗ್ಯಾರಂಟಿ ಮೇಲೆ ಹತ್ತಾರೆ ಜನ. ಅವಾಗ ಟಚ್ ಗಿಚ್ಚ ಅಲ್ಲ ಪೈಪ್ ಓದ್ಲೆ ಸರ್. ಇದೊಂದೇನೋ ನೋಡಿ ಸರ್, ಸುಮ್ಮನೆ ಸರ್ ನಾನು ಹೇಳೋದು ಇದನ್ನ ಸ್ವಲ್ಪ ನೋಡ್ಕೊಂಡು ಈ ಕಡೆ ಹೇಳಿದ್ರೆ ಮರ ಇದೆ, ನಾನು ಮಾಡಿಸ್ತೀನಿ, ನೋಡಿಸ್ತೀನಿ ಪ್ಲೀಸ್ ಅಟೆಂಡ್ ಮಾಡ್ಬೇಕು. ಇವ್ರು ಅನ್ನದಾನ ನೀಟ್ಗೆ చేయండి అక్కడ అంతే. ఇది ఉంటుందన్నా దాని కింద రాళ్ళు పెట్టుకున్నాడు, ఇదే కూకుండేది ఇలాగే అది కొట్టేసి వేయాల. ఫోన్ రెండు బండ్లు తోలిచ్చేసి అంటూ చిన్నారపల్లికి చెప్పినాను. ఒక 2 బండ్లు తోలిచ్చేయండి అంతే, అట్లే చేస్తానులేండి. బండ్లు వేపించేస్తాను. ಬಡವರು ಸರ್, ಇವ್ರಿಗೆ ಹ್ಯಾಂಡಿಕ್ಯಾಪ್ ತರ పెన్షన్ వస్తుంది. డ్యూటీ ఆలాడరాలే నువ్వు? ఏ మంజಣ್ಣ పెన్షన్ ಬರ್ಕೋಣ. పెన్షన్ డ్యూటీ వాళ్ళు ఇంచేపు రాలే మీరు? అరా ಇದು ಮಂಜಣ್ಣ ಸಂಬಳ ಬರಲ್ಲ, ಮತ್ತೆ ಅಲ್ಲಿ ಬಸ್ ಅವರೆಲ್ಲ ಇದ್ರು. ಮಂಜಣ್ಣ ಬರ್ಕೊಳ್ಳಿ, ಇಬ್ಬರ ಹೆಸರು ಬರ್ಕೊಳ್ಳಿ. ఇప్పుడు పెన్షన్ వస్తాండ్లేదు ఎలా? ಇದು ಹ್ಯಾಂಡಿಕ್ಯಾಪ್ ಪೆನ್ಷನ್ ಆಗಲ್ಲ ಇವ್ರದ್ದು ಯಜಮಾನ್ರದ್ದು ಅಮ್ಮ ಅವ್ರದ್ದು? ನಮಸ್ಕಾರ. ಏನಾಗಿದೆ ಅಂದ್ರೆ ಡಬಲ್ ಫ್ಯಾಮಿಲಿ ಮನ್ಸ್ಫಿನ್ ಹಾಕಿದ್ರೆ ರಿಜೆಕ್ಟ್ ಮಾಡಿದ್ರೆ ಇವ್ರ ಯಜಮಾನ ಡಬಲ್ ಫ್ಯಾಮಿಲಿ. ಎಮ್ಮ ಸಪ್ರೇಟ್ ಇದ್ದಾರೆ. ಎಮ್ಮ ಮನ್ಸ್ಫಿನ್ ಮಾಡ್ಬೋದು. రెండు ఫాలో అప్ చేయండి రాసుకుంటారంట. 61 ఆಗಿದೆ, 61 ಅವ್ರು 59 ಅನ್ಕೊಂಡಿದ್ದಾರೆ. ಹ್ಯಾಂಡಿಕ್ಯಾಪ್ ಪೆನ್ಷನ್ ಬರಲ್ವಾ? ಸರ್ಟಿಫಿಕೇಟ್ ಇವ್ರನ್ನ ಫಾಲೋ ಅಪ್ ಮಾಡಕ್ಕೆ ಹೇಳೋಣ ಸರ್. ಅವ್ರ ಆಧಾರ್ ಇಲ್ಲ ಕೃಷ್ಣ ಇದೆಯಪ್ಪ. VRW ಅವರು ನೋಡಿ, ಇವರು ಅಂಗವಿಕಲರಂತೆ, ಇವ್ರಿಗೂ ಸ್ವಲ್ಪ ಇದು ಮಾಡಿ UDID ಕಾರ್ಡ್. ಸರಿ ಹಾಸ್ಪಿಟಲ್ ರೆಫರ್ ಮಾಡ್ತೀನಿ. ಅಲ್ಲಿ ಆನ್ಲೈನ್ ಎಲ್ಲ ರೆಡಿ ಆದ್ರೆ ನಾನು ಮಾಡ್ಕೊಡ್ತೀನಿ ಸರ್. ఫాలో అప్ చేస్తాను అన్న. నేను వచ్చి మాట్లాడతాను రండి. మీరు డిజేబుల్ దీనికి చేస్తే నేను చేపించిస్తాను. నేను హತ್ರ ఇది ಮಾಡಿಸ್ಬೇಕಣ್ಣ. అవును సార్. నీ హుషారు.